ಸ್ನೇಹಿತರೆ ನಮಸ್ಕಾರ. ಇದೇ ಏಪ್ರಿಲ್ 14ಕ್ಕೆ ಉತ್ತರ ಭಾರತ ಮೂಲದ ಅನ್ಕುಲ್ ಮಿಶ್ರಾ ಅನ್ನುವಂತಹ ಯುವಕನ ಜೊತೆಗೆ, ಅದರಲ್ಲೂ ಕೂಡ ಏರ್ಫೋರ್ಸು ಅಲ್ಲಿ ಉದ್ಯೋಗಿ ಆಗಿರುವಂತಹ ಅನ್ಕುಲ್ ಮಿಶ್ರಾ ಅನ್ನುವಂತಹ ಯುವಕನ ಜೊತೆಗೆ ಉಂಗುರವನ್ನು ಬದಲಾಯಿಸಿಕೊಂಡಿದ್ದಂತಹ ನಮ್ಮ ಕನ್ನಡದ ಜನಪ್ರಿಯ ನಟಿ ವೈಷ್ಣವಿ ಗೌಡ ಆಲಿಯಾಸ್ ಅಗ್ನಿ ಸಾಕ್ಷಿಯ ಸನ್ನಿಧಿಯ ಅದ್ಧೂರಿ ಮದುವೆ ಮಹೋತ್ಸವ ಜರುಗ್ತಾ ಇದೆ. ಅಗ್ನಿ ಸಾಕ್ಷಿ ಸೀತಾರಾಮ ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆಯ ಲೋಕದಲ್ಲಿ ವೀಕ್ಷಕರ ಪ್ರೀತಿಯನ್ನ ಗಿಟ್ಟಿಸಿಕೊಂಡಂತಹ ನಟಿ ವೈಷ್ಣವಿ ಗೌಡಗೆ ಇದು ಸಂಭ್ರಮದ ಕ್ಷಣ. ಜೂನ್ 4ರಂದು ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ವೈಷ್ಣವಿ ಗೌಡ ಅನ್ಕುಲ್ ಮಿಶ್ರಾ ಮದುವೆ ಮಹೋತ್ಸವ ನಡೀತು. ಗ್ರಾಂಡ್ ಆಗಿ ನಡೆದಂತಹ ಈ ಮದುವೆಯಲ್ಲಿ ಹಲವಾರು ಸೆಲೆಬ್ರಿಟಿಗಳು ನವದಂಪತಿಗೆ ಶುಭ ಹಾರೈಸಿದ್ರು ಮತ್ತು ಅದ್ಧೂರಿಯಾದಂಥ ಕಾರ್ಯಕ್ರಮ ಇದು. ಕೋಟಿಗಟ್ಟಲೆ ಖರ್ಚು ಮಾಡಿ ಆಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಇಡೀ ಸ್ಯಾಂಡಲ್ವುಡ್ನ ದೊಡ್ಡ ಗ್ಯಾಂಗೇ ಸೇರಿಕೊಂಡಿತ್ತು. ಅದರಲ್ಲೂ ಕೂಡ ಸಿನಿಮಾ ಸೆಲೆಬ್ರಿಟೀಸು, ಧಾರಾವಾಹಿಯ ಕಲಾವಿದರು ಎಲ್ಲರೂ ಕೂಡ ಬಂದಿದ್ದು ವಿಶೇಷವಾಗಿತ್ತು. ಜೊತೆಗೆ ಕೇವಲ ಬಂದಿದ್ದು ಮಾತ್ರವಲ್ಲ, ಸರ್ಪ್ರೈಸ್ಗಳ ಮೇಲೆ ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದು ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿತ್ತು. ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಈ ಅದ್ಧೂರಿ ಮದುವೆ ಮಹೋತ್ಸವ ಹೇಗಿತ್ತು, ಯಾರೆಲ್ಲ ಬಂದಿದ್ರು, ಏನೆಲ್ಲ ಸಂಭ್ರಮಗಳಿದ್ವು, ಯಾವೆಲ್ಲ ಗಿಫ್ಟ್ಗಳನ್ನು ವೈಷ್ಣವಿ ಗೌಡಗೆ ಕೊಟ್ಟರು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತನ್ನ ಕನಸಿನ ಒಂದು ದೊಡ್ಡ ಭಾಗ್ಯ ಇದು. ಆ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಹಂತದಲ್ಲಿ ವೈಷ್ಣವಿ ಗೌಡ ನಿಂತಿದ್ದಾರೆ, ನಟಿ ವೈಷ್ಣವಿ ಗೌಡ ನಿಂತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸುಂದರವಾಗಿ ಮತ್ತು ಅದ್ಧೂರಿಯಾಗಿ ಮದುವೆ ಆಗಬೇಕು. ಈ ಮೂಲಕ ಮೊದಲು ಮದುವೆ ಆಗುವಂಥ ಸಂದರ್ಭದ ಮಾತುಕತೆ ನಡೆದಿದ್ದಂಥ ಹಂತದಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳು, ನಂತರ ಆ ಯುವಕನಿಗೆ ಒಂದು ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳುವಂಥ ರೀತಿಯಲ್ಲಿ ತನ್ನ ಮದುವೆ ನಡಿಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದಂಥ ವೈಷ್ಣವಿ ಕೂಡ ಅದೇ ರೀತಿ ಅದ್ಧೂರಿಯಾಗಿ ಅನ್ಕುಲ್ ಮಿಶ್ರಾ ಅವರನ್ನು ಕೈ ಹಿಡಿದಿದ್ದಾರೆ. ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ವೈಷ್ಣವಿ ಗೌಡ ಅನ್ಕುಲ್ ಮಿಶ್ರಾ ಅವರ ಮದುವೆ ಮಹೋತ್ಸವ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ವಿವಾಹ ಮಹೋತ್ಸವಕ್ಕೆ ಅಮೂಲ್ಯ, ಮೇಘನಾ, ನಿವೇದಿತಾ ಗೌಡ, ವಿಜಯ ಸೂರ್ಯ, ಐಶ್ವರ್ಯ, ಸೀತಾರಾಮ ಧಾರಾವಾಹಿಯ ಇಡೀ ತಂಡ, ಅಗ್ನಿ ಸಾಕ್ಷಿಯ ಇಡೀ ತಂಡ, ಕಿರುತೆರೆ ಹಿರಿತೆರೆ ಎಲ್ಲ ಕಲಾವಿದರುಗಳು ಬಂದು ಶುಭವನ್ನು ಹಾರೈಸಿದರು. ವೈಷ್ಣವಿ RCBಗೋಸ್ಕರ ಕೆಂಪು ಬಣ್ಣದ ಮದುವೆಯ ದಿರಿಸಿನಲ್ಲಿ ಗಮನವನ್ನು ಸೆಳೆದರು. ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಇದೇ RCB ಮ್ಯಾಚನ್ನು ಲೈವ್ ಟೆಲಿಕಾಸ್ಟ್ ಮಾಡೋದ್ರ ಮೂಲಕ RCBಯ ಗೆಲುವನ್ನು ಇದೇ ಸಂಗೀತ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡಿದರು. ಭಾರತೀಯ ವಾಯುಸೇನೆಯಲ್ಲಿರುವಂತಹ ಅನ್ಕುಲ್ ಮಿಶ್ರಾ ಅವರು ವೈಷ್ಣವಿ ಅವರನ್ನು ಮದುವೆ ಆಗಿದ್ದು, ಪ್ರೀತಿಸಿದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ವೈಷ್ಣವಿ ಇದನ್ನು ಅರೇಂಜ್ ಮ್ಯಾರೇಜ್ ಅಂತೇಳಿ ಹೇಳಿದ್ರು ಕೂಡ, ಈ ಅರೇಂಜ್ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ಒಂದು ರೀತಿಯಲ್ಲಿ ಪ್ರೀತಿ ಹುಟ್ಟಿತ್ತು ಅನ್ನೋದು ಗುಟ್ಟಾಗಿರುವಂತಹ ಸಂಗತಿ ಏನಲ್ಲ. ಮ್ಯಾಟ್ರಿಮನಿ ಮೂಲಕ ಜಾತಕವನ್ನು ಶೇರ್ ಮಾಡಿಕೊಂಡು ಬಳಿಕ ಪೋಷಕರು ಈ ಮದುವೆಯನ್ನು ನಿಶ್ಚಯ ಮಾಡಿದರು. ನಾವಿಬ್ಬರು ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ 1 ವರ್ಷ ಸಮಯವನ್ನು ತೆಗೆದುಕೊಂಡಿದ್ವಿ ಅಂತ ಹೇಳಿ ವೈಷ್ಣವಿ ಇತ್ತೀಚೆಗಷ್ಟೇ ಹೇಳಿದರು. ಇನ್ನು ಮದುವೆ ಸಮಾರಂಭಕ್ಕೂ ಮುನ್ನ ವೈಷ್ಣವಿ ತಮ್ಮ ಗೆಳತಿಯರ ಜೊತೆಗೆ ಭರ್ಜರಿಯಾದಂಥ ಡ್ಯಾನ್ಸನ್ನು ಕೂಡ ಮಾಡಿದರು. ಈ ವೇಳೆ ನಟಿ ಅಮೂಲ್ಯ ಕೂಡ ಸಾಥನ್ನು ಕೊಟ್ಟಿದ್ದು ವಿಶೇಷವಾಗಿತ್ತು. ಇವರ ಡ್ಯಾನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಅನ್ಕುಲ್ ಮಿಶ್ರಾ ಛತ್ತೀಸ್ಗಢ ಮೂಲದವರು. ಹೀಗಾಗಿ ಮದುವೆ ಸಮಾರಂಭವನ್ನು ಉತ್ತರ ಭಾರತೀಯ ಶೈಲಿಯಲ್ಲಿಯೂ ಕೂಡ ನಡೆಸಲಾಗ್ತಿದೆ. ಬಳಿಕ ನಟನೆ ಮುಂದುವರಿಸೋದಾಗಿಯೂ ಕೂಡ ವೈಷ್ಣವಿ ತಿಳಿಸಿದ್ದಾರೆ. ಅಂದರೆ ಇಲ್ಲಿ 2 ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಂದು, ಇಲ್ಲ ನಾನು ಇನ್ನು ಮುಂದೆ ಬಣ್ಣ ಹಚ್ಚೋದಿಲ್ಲ ಅಂತಲ್ಲ ಅನ್ನೋವಂಥದ್ದು. ಎರಡನೇದು, ಈಗ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡೋದ್ರ ಮೂಲಕ ಯಾರಿಗೆ ಸಂದೇಶವನ್ನು ರವಾನಿಸಬೇಕು ಅವ್ರಿಗೂ ಕೂಡ ರವಾನಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಹಲವಾರು ಸಿನಿಮಾಗಳಲ್ಲೂ ಕೂಡ ವೈಷ್ಣವಿ ನಟಿಸಿರೋದ್ರಿಂದ ಸಹಜವಾಗಿ ಸಿನಿಮಾ ರಂಗದವರು ಕೂಡ ಈ ಮದುವೆಗೆ ಬಂದಿದ್ದು ವಿಶೇಷವಾಗಿತ್ತು. ಹಾಗಾದರೆ ಹೇಗಿತ್ತು ಮದುವೆ ಸಂಭ್ರಮ? ಸ್ವಲ್ಪ ವಿವರವಾಗಿ ನೋಡೋದಾದರೆ, ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತಹ ಈ ಮದುವೆ ಸಂಭ್ರಮದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದು ಭಾಗವಹಿಸಿದರು. ನಟಿ ವೈಷ್ಣವಿ ಗೌಡ ಅನ್ಕುಲ್ ಮಿಶ್ರಾ ಗಮನವನ್ನು ಸೆಳೆಯುವಂಥ ಬಟ್ಟೆಯನ್ನು ಧರಿಸೋದ್ರ ಮೂಲಕ ಕಾಸ್ಟ್ಲಿಯೆಸ್ಟ್ ಬಟ್ಟೆಯನ್ನೇ ಹಾಕಿದರು. ಇವರು ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ದಿರಿಸನ್ನು ಧರಿಸಿದ್ರು ಅನ್ನೋದು ವಿಶೇಷ. ಇನ್ನು ತಮ್ಮ ಮದುವೆಯನ್ನು ಹೀಗೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಕನಸುಗಳನ್ನು ಏನು ಕಂಡಿದ್ರು ನೋಡಿ, ಆ ಕನಸುಗಳನ್ನು ನನಸು ಮಾಡಿಕೊಂಡಿದ್ದಾರೆ ಈ ವೈಷ್ಣವಿ ಗೌಡ. ಕೆಂಪು ಬಣ್ಣದ ಲೆಹಂಗದಲ್ಲಿ ಮದುಮಗಳು ವೈಷ್ಣವಿ ಕಂಗೊಳಿಸ್ತಾ ಇದ್ದರೆ, ಇನ್ನು ಹುಡುಗನು ಕೂಡ ಬಿಳಿ ಬಟ್ಟದ ಶರ್ವಾನಿಯಲ್ಲಿ ಕಂಗೊಳಿಸ್ತಾ ಇದ್ದ. ಇಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಂಥ ವೈಷ್ಣವಿ ಮತ್ತು ಈ
ಹೊಸ ಜೀವನಕ್ಕೆ ಕಾಲಿಟ್ಟಂತಹ ವೈಷ್ಣವಿ ಮತ್ತು ಅಂಕುಲ್ಗೆ ಸಿಕ್ಕಾಪಟ್ಟೆ ಜನ ಆಪ್ತರು ಬಂದು ಶುಭ ಹಾರೈಸಿದ್ರು. ವಿಶೇಷವಾಗಿ ಶುಭವನ್ನು ಹಾರೈಸೋದ್ರ ಜೊತೆಗೆ ಒಂದಷ್ಟು ಜನ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲದೆ ಆ ಸಂಭ್ರಮವನ್ನು ಇನ್ನಷ್ಟು ದುಪ್ಪಟ್ಟುಗೊಳಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಇನ್ನು ತಾರೆಯರು ಕೂಡ ಹಾಜರಿದ್ದರು. ತಾರೆಯರು ಡ್ಯಾನ್ಸ್ ಮಾಡಿದ್ರು, ಸಂಭ್ರಮದಲ್ಲಿ ಭಾಗಿಯಾದರು, ಈಕೆಗೆ ಶುಭ ಹಾರೈಸಿದ್ರು ವೈಷ್ಣವಿಗೆ. ಜೊತೆಗೆ ಅದ್ಧೂರಿಯಾದಂತಹ ಸಂಭ್ರಮವಾದಂತಹ ಈ ಸಮಾರಂಭದಲ್ಲಿ ಕೊನೆಗೆ ಒಂದು ಸುಂದರವಾದಂಥ ಭೋಜನವನ್ನು ಸ್ವೀಕರಿಸಿ ಅಲ್ಲಿಂದ ತೆರಳಿದರು. ಇನ್ನು ಸಾಕಷ್ಟು ಜನ ಬಂದು ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಕೂಡ ವಿಜಯ ಸೂರ್ಯ ಬಂದಿದ್ದು ಮಾತ್ರ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಜೋಡಿಯಾಗಿದ್ದಂತಹ ಇದೇ ವಿಜಯ ಸೂರ್ಯ ಪತ್ನಿಯ ಜೊತೆಗೆ ಬಂದು ಶುಭ ಹಾರೈಸಿದ್ದು ಮತ್ತಷ್ಟು ಗಮನವನ್ನು ಸೆಳೀತು. ಕಾರಣ ಏನು ಅಂತ ಹೇಳಿದ್ರೆ, ಪತ್ನಿ ಜೊತೆಗೆ ಇಲ್ಲ ಅನ್ನುವಂತಹ ಗಾಸಿಪ್ಗಳಿದ್ದಿದ್ವು, ಆದರೆ ಇಲ್ಲ ಚೆನ್ನಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ಈಗ ರವಾನಿಸಿದರು. ಇನ್ನು ನಿವೇದಿತಾ ಗೌಡ ಕೂಡ ಬಂದಿದ್ದರು. ಅವರು ಕೂಡ RCBಗೋಸ್ಕರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಬಂದಿದ್ದರು. ಇವರ ಜೊತೆಗೆ ಕಾರುಣ್ಯ, ಅಲೋಕು, ಹೀಗೆ ರ್ಯಾಪರ್ ಅಲೋಕು, ಹೀಗೆ ಸಾಕಷ್ಟು ಜನ ಭಾಗಿಯಾಗಿದ್ದರು. ಇನ್ನು ರಾಮಾಚಾರಿ ನಟಿ ಐಶ್ವರ್ಯ ಸಾಲಿಮಠ, ಸೀತಾರಾಮ ನಟಿ ಮೇಘನ್ ಶಂಕರಪ್ಪ ಕೂಡ ಬಂದಿದ್ದರು. ಛತ್ತೀಸ್ಗಢ ಮೂಲದ ಅನ್ಕುಲ್ ಜೊತೆಗೆ ಮದುವೆಯಾದಂತಹ ವೈಷ್ಣವಿಗೆ ಶುಭ ಹಾರೈಸಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಸಾಕಷ್ಟು ಜನ ಗಿಫ್ಟನ್ನು ಕೂಡ ತಂದಿದ್ದಾರೆ. ಕಾರುಣ್ಯ ಇರ್ಬೋದು, ಅಮೂಲ್ಯ ಇರ್ಬೋದು, ಹಾಗೆಯೇ ಸೀತಾರಾಮ ನಟಿ ಇರ್ಬೋದು, ಮೇಘನ ಇರ್ಬೋದು, ಹೀಗೆ ಸಾಕಷ್ಟು ಜನ ಒಂದೊಂದು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಗಿಫ್ಟ್ಗಳು ಕೂಡ ವಿಶೇಷವಾಗಿದ್ದಾವೆ. ಜೊತೆಗೆ ಅದ್ಧೂರಿಯಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಂಭ್ರಮದಲ್ಲಿ ಸಿನಿ ರಂಗವೇ ಭಾಗಿಯಾಗಿದ್ದರಿಂದ ಸಹಜವಾಗಿ ಅಲ್ಲೊಂದು ಸುಂದರವಾದಂಥ ಕ್ಷಣಗಳು ಏರ್ಪಟ್ಟಿತ್ತು. ನಿರಂಜನ್ ದೇಶಪಾಂಡೆ ಪತ್ನಿ ಯಶಸ್ವಿನಿ ಜೊತೆಗೆ ಬಂದು ಅವರು ಕೂಡ ಒಂದೊಳ್ಳೆ ಗಿಫ್ಟನ್ನು ಈಕೆಗೆ ಕೊಟ್ಟು ಹೋಗಿದ್ದಾರೆ, ವೈಷ್ಣವಿಗೆ ಕೊಟ್ಟು ಹೋಗಿದ್ದಾರೆ. ಇನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಒಂದೊಂದೇ ಶಾಸ್ತ್ರವನ್ನು ಕೂಡ ಮುಗಿಸ್ಕೊಂಡು ಬಂದಿರುವಂಥ ವೈಷ್ಣವಿ ಮತ್ತು ಅನ್ಕುಲ್ ಮಿಶ್ರಾ ಮುಂದಿನ ಶಾಸ್ತ್ರಗಳನ್ನು ಕೂಡ ನಡೆಸೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಭಾರತದ ಕೆಲವೊಂದು ಸಂಪ್ರದಾಯಗಳ ಹಾಗೆ ಒಂದಿನಕ್ಕೆ ಅರ್ಧ ದಿನಕ್ಕೆ ಮುಗಿದು ಹೋಗುವಂಥ ಸಂಪ್ರದಾಯಗಳಲ್ಲ, ದಿನನಿತ್ಯವೂ ಕೂಡ ನಡೆಯುವಂತಹ ಮದುವೆಯ ಸಂಪ್ರದಾಯಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಸುಮಾರು 1 ವಾರಗಳ ಕಾಲ ನಡೆಯುವಂಥ ಈ ಸಂಪ್ರದಾಯ ಇನ್ನೂ ಕೂಡ ಮುಂದುವರಿಯಲಿದೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವರು ಮದುವೆ ಆಗಿದ್ದು ಅಥವಾ ತಾಳಿಯನ್ನು ಕಟ್ಟಿಸ್ಕೊಂಡಿದ್ದು ತಡರಾತ್ರಿ ಎನ್ನುವಂಥದ್ದು. ಅಂದರೆ ಒಂದು ಕಡೆ ಒಕ್ಕಲಿಗ, ಮತ್ತೊಂದು ಕಡೆ ಉತ್ತರ ಪ್ರದೇಶದ ಸಂಪ್ರದಾಯ, ಉತ್ತರ ಪ್ರದೇಶದ ಬ್ರಾಹ್ಮಣರ ಸಂಪ್ರದಾಯ, ಇದರ ಪ್ರಕಾರ ಮದುವೆಯನ್ನು ಮಾಡಿದ್ದಾರೆ. ಆದರೆ ರಾತ್ರಿ ಯಾಕೆ ಮದುವೆಯನ್ನು ಮಾಡಿದ್ರು ಅನ್ನುವಂಥದ್ದು ಮತ್ತೊಂದು ವಿಶೇಷದಿಂದ. ಇವರಿಗೆ ಮದುವೆ ಆಗುವಂಥ ಮುಹೂರ್ತ, ಉತ್ತಮವಾದಂಥ ಮುಹೂರ್ತ ಆ ಸಂದರ್ಭದಲ್ಲಿ ಸಿಕ್ಕಿದ್ರಿಂದ ಆವಾಗ ಮದುವೆ ಆಗಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಹಾಗಾಗಿ ಎಲ್ಲರೂ ಹಗಲಲ್ಲಿ ಮದುವೆ ಆದರೆ ವೈಷ್ಣವಿ ಮತ್ತು ಅನ್ಕುಲ್ ಮಿಶ್ರಾ ರಾತ್ರಿಯ ಮದುವೆ ಆಗೋದ್ರ ಮೂಲಕ ಆ ವಿಚಾರದಲ್ಲೂ ಕೂಡ ತುಂಬ ವಿಶೇಷವಾದಂಥ ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ. ವಾಟ್ ಎವರ್, ಈಗ ಒಂದಂತೂ ಕ್ಲಿಯರ್ ಆಗಿದೆ. ಏನು, ವೈಷ್ಣವಿ ಗೌಡ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿಗೆ, ಅಂದರೆ ಅವ್ರನ್ನ ಮದುವೆ ಆಗ್ತಾರಂತೆ, ಇವ್ರನ್ನ ಮದುವೆ ಆಗ್ತಾರಂತೆ, ಪ್ರೀತಿಸ್ತಿದ್ದಾರಂತೆ, ಹಾಗಂತೆ ಹೀಗಂತೆ ಅಂತೆಗಳು ಏನು ಹರಿದಾಡ್ತಿದ್ವು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಏಪ್ರಿಲ್ 14ಕ್ಕೆ ಉಂಗುರವನ್ನು ಬದಲಾಯಿಸ್ಕೊಂಡಿದ್ರು. ಈಗ ಜೂನ್ 4ರಿಂದ ಇವರ ಮನೆಯಲ್ಲಿ ಮದುವೆಯ ಸಂಭ್ರಮ ಜೋರಾಗಿತ್ತು. ಈಗ ಅಂತಿಮವಾಗಿ ಅನ್ಕುಲ್ ಮಿಶ್ರಾ ಅವರ ಪತ್ನಿಯಾಗಿ ವೈಷ್ಣವಿ ಬಡ್ತಿಯನ್ನು ಪಡೆದಿದ್ದಾರೆ. ನಿಮ್ಮ ಹಾರೈಕೆಯನ್ನು ಸ್ನೇಹಿತರೆ, ಈ ಹೊಸ ಜೋಡಿಗೆ, ನೂತನ ಜೋಡಿಗೆ ನಿಮ್ಮ ಹಾರೈಕೆಯನ್ನು ದಯವಿಟ್ಟು ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ಈ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ. ಧನ್ಯವಾದ.